ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ದಟ್ಸ್ ಅ ಗುಡ್ ನ್ಯೂಸ್. ಇದರಲ್ಲಿ ಒಂದು ಖುಷಿ ಪಡೋ ವಿಚಾರ ಏನು ಅಂದರೆ, ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನು ನಾವು ಕಾಪಾಡ್ಕೋಬೇಕು, ಅದನ್ನು ಇನ್ನೊಂದು 10 ಜನಕ್ಕೆ ಹೇಳಬೇಕು ಚೆನ್ನಾಗಿದೆ ಅಂತ. ನಾನು ನೋಡಿರೋ ರೀಸೆಂಟ್ ಫಿಲಮ್ಸಲ್ಲಿ ನನಗೆ ಇವತ್ತು ಆಲ್ಫಾ ನಂಗೆ ಭಾಳ ಇಷ್ಟವಾಯಿತು. ಹೇಮಂತ್ ಆಸ್ ಅ ಹೀರೋ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕಾರ್ತಿಕ್ ಅವರಾಗಿರಲಿ ಆಸ್ ಅ ಫೆಲೋ ಆರ್ಟಿಸ್ಟ್, ನಮ್ಮ ಹೀರೋಯಿನ್ ಮೇಡಮ್ಸ್ ಆಗಿರಲಿ, ಡೈರೆಕ್ಟರ್ ಸರ್ದಂತೂ ಎಕ್ಸ್ಟ್ರಾರ್ಡಿನರಿ ವರ್ಕು. ನಿಜವಾಗ್ಲೂ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನ್ಯೂ ಕಮರ್ಸ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ. ಐ ಥಿಂಕ್ ಈಗ ಪ್ರೇಕ್ಷಕರು ನೀವು ಸ್ವಲ್ಪ ಕರುಣೆ ತೋರಿಸ್ಬೇಕು, ಎಲ್ಲರೂ ಬಂದು ಈ ಪಿಕ್ಚರ್ನ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಬೇಕು, ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ. ಇವತ್ತು 2ನೇ ಪಿಕ್ಚರ್ ನಾನು ತುಂಬ ಇಷ್ಟಪಟ್ಟು ನೋಡಿದ್ದು. ಮೊದಲನೇ ಪಿಕ್ಚರು ನಮ್ಮ ಅಣ್ಣನ ಪಿಕ್ಚರು, ಸೆಕೆಂಡ್ ಪಾರ್ಟ್ ಕೇಸ್ ಟು ಸೀತಾರಾಮ್ ಬಿನೋಯ್ ಅಂತ. ಇದು 2ನೇ ಪಿಕ್ಚರ್ ಆಲ್ಫಾ. 2 ಪಿಕ್ಚರು ಚೆನ್ನಾಗಿದೆ. ದಯವಿಟ್ಟು ಪ್ರೇಕ್ಷಕರೆಲ್ಲ ಬಂದು ಪ್ರೋತ್ಸಾಹಿಸಬೇಕು, ಸಪೋರ್ಟ್ ಮಾಡಬೇಕು, ಬೆಳೆಸ್ಬೇಕು. ನಾವೆಲ್ಲ ಬೆಳಿಬೇಕಾದ್ರೆ ನಮ್ಮನ್ನೆಲ್ಲ ಹೇಗೆ ನೀವು ಬೆನ್ನು ತಟ್ಟಿ ಬೆಳೆಸಿದ್ರೋ, ತಪ್ಪು ಮಾಡ್ದಾಗ್ತಿದ್ರೋ, ಹಾಗೆ ಈಗಿನ ಕಾಲದ ಮಕ್ಕಳಿಗೂ ಹುಡುಗರಿಗೂ ಇದೇ ಥರ ನೀವು ಸಪೋರ್ಟ್ ಮಾಡಬೇಕು. ಇಂಡಸ್ಟ್ರಿ ಚೆನ್ನಾಗಾಗುತ್ತೆ, ಇಂಡಸ್ಟ್ರಿಯಿಂದ ಒಳ್ಳೊಳ್ಳೆ ಕಲಾವಿದರು, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಬೇಕು ಕಲಾವಿದರ ಮೇಲೆ ಹಾಗೂ ಚಿತ್ರರಂಗದ ಮೇಲೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಇವೆಲ್ಲ ನೋಡಿದ್ರ ಪಿಕ್ಚರು ಇಷ್ಟ ಆಯ್ತಾ? ಪ್ಯಾನ್ ಮಾಡಮ್ಮ ಕ್ಯಾಮ್ರಾ ಆಗಣ. Good luck with you. All the very best. I wish you guys all the best. Hey, Arun! ನೀವು ಸಕ್ಕತ್ತಾಗಿ ಕಾಣಿಸ್ತೀರ. ಏನ್ ಬಾಡಿ ಚೆನ್ನಾಗಿ ಮಾಡಿ. All the best. I'll take me girls, guys, take them. Good luck. Bye. ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಫಸ್ಟ್ ಟೈಮು ಡ್ರಗ್ ಎಲ್ಲ ರೆಡಿ ಮಾಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಎಲ್ಲ ಸೆಲೆಬ್ರಿಟಿಗಳು ಬಂದು ಸಿನಿಮಾ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ನಮ್ಮ ಹೀರೋ ಅವ್ರಿಗೆ ಮೊದಲನೇ ಸಿನಿಮಾ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ವಿಶ್ ಮಾಡಿ ಹೋದರು. ಮುರಳಿ ಸರ್ ಆಗಿರ್ಬೋದು, ಎಂಟೈರ್ ಇಂಡಸ್ಟ್ರಿ ವೆಲ್ಕಮ್ ಮಾಡ್ತು. ದಯವಿಟ್ಟು ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡ್ಕೋಬೇಕು ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಡೈರೆಕ್ಟ್ರು ವಿಜಯ್ ಸರ್ಗೂ ಇನ್ನೂ ಒಳ್ಳೆಯದಾಗಬೇಕು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ಮನಸಾರ ಹಾರೈಸ್ತೀನಿ. ಆಲ್ಫಾ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆಲ್ಫಾ ಮೂವಿ ನೋಡಿದೆ, ಬಟ್ ತುಂಬಾ ಚೆನ್ನಾಗಿದೆ. ಒಂದಷ್ಟು ಮೂವೀಸ್ ನಾವು ಹೇಳ್ತೀವಿ, ಅವತ್ತಿಂದನೂ ಮಾತಾಡ್ತಾನೆ ಇದ್ದೀವಿ, ಕನ್ನಡದಲ್ಲಿ ಮೂವೀಸ್ ಬರ್ತಿಲ್ಲ, ಪರ್ಫಾರ್ಮರ್ಸ್ ಇಲ್ಲ, ಅವೆಲ್ಲ ಒಂದಷ್ಟು ಕಂಪ್ಲೇಂಟ್ಸ್ ಇದೆ ಒಂದಷ್ಟು ಜನತೆಗೆ. ಬಟ್ ಇವತ್ತು ಆಲ್ಫಾ ಮೂವಿ ಅಂತ ನೋಡಿದ್ರೆ ವಿಲನ್ಸ್ ಇರ್ಬೋದು, ಆ್ಯಕ್ಟರ್ಸ್ ಎಲ್ಲ ಪ್ರತಿಯೊಬ್ಬರು ಇರ್ಬೋದು, ತುಂಬಾ ಚೆನ್ನಾಗಿದೆ ಮೂವಿ. ವಿಜಯ್ ಸರ್ ತುಂಬಾ ಚೆನ್ನಾಗಿ ಕತೆ ಎಲ್ಲ ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ಆ್ಯಕ್ಟರ್ಸ್ ಅಂತೂ ರಾಕ್ಷಸರು. ಬಾಬಿ, ಕಾರ್ತಿಕ್ ಸರ್ ಸೂಪರಾಗಿ ಮಾಡಿದ್ದಾರೆ. ಅಯ್ಯಲ್ಲ ಹೇಮಂತ್ ಇವ್ರು ನಮ್ಮ ಮಾಲೂರು ತಾಲೂಕವ್ರೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬರು ಹೊಸ ಪರಿಚಯ ಆಗಿ ಹೊಸ ಹೀರೋ ಆಗಿ ಆಲ್ಫಾ ಮುಖಾಂತರ ಬಂದಿದ್ದಾರೆ. ಕಂಗ್ರಾಚುಲೇಷನ್ಸ್. ಒಳ್ಳೆ ಆ್ಯಕ್ಷನ್ ಹೀರೋ ಆಗೋಂಥ ಎಲ್ಲ ಲಕ್ಷಣಗಳಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವೆಲ್ಲರೂ ವೆಲ್ಕಮ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಕನ್ನಡದ ಜನತೆ ದಯವಿಟ್ಟು ಇದು ಒಳ್ಳೆಯ ಸಿನಿಮಾ. ಎಲ್ಲರೂ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಲ ಒಳ್ಳೆಯ ಸಿನಿಮಾ ಬನ್ನಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ. ಬಟ್ ವಿಜಯ್ ಸರ್ ಒಂದು ಡೈಲಾಗ್ ಬರ್ತಿದ್ದಾರೆ ಈ ಸಿನಿಮಾದಲ್ಲಿ. ಬಾಲು ನಾಗೇಂದ್ರ ಮತ್ತು ಇವರೆಲ್ಲ ಒಂದು ವಿಲನ್ಸ್ ಎಲ್ಲ ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಅಂತಂದರೆ ಜನಗಳು ಇಲ್ದಿರೋ ಜಾಗದಲ್ಲಿ ಅಂತಾರೆ. ಜನಗಳು ಇಲ್ದಿರೋ ಜಾಗ ಯಾವುದು ಅಂದರೆ ಥಿಯೇಟರ್ ಅಂತ. ಅಂದರೆ ವಿಜಯ್ ಸರ್ ಅಷ್ಟು ಆಲೋಚನೆ ಮಾಡಿದ್ದಾರೆ ಈ ಡೈರೆಕ್ಟ್ರು. ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ನಾವು ಇದ್ದೀವಿ, ಜನಗಳೇ ಇಲ್ಲ, ಅದು ಥಿಯೇಟ್ರಲ್ಲಿ ಇದ್ದೀವಿ ಅಂತ. ಬಟ್ ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ, ಅವ್ರಿಗೆ ಆ ಥರ ಆಲೋಚನೆ ಮಾಡ್ಕೊಂಡು ಆ ಡೈಲಾಗ್ ಬರೆದ್ರು ಅಂತ. ಬಟ್ ಅದನ್ನು ಸುಳ್ಳು ಮಾಡಿಸಿ ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಲ್ಫಾ ಮೂವಿಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ನಮಸ್ಕಾರ. ಈಗಷ್ಟೇ ಆಲ್ಫಾ ನೋಡಿದೆ. ತುಂಬ ಯೂನಿಕ್ ಆದ ಸಬ್ಜೆಕ್ಟ್. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಸ್ಟಾರ್ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಡೆಬ್ಯೂ ಮಾಡಿದ್ದಾರೆ ಇವರು, ವೆರಿ ಪ್ರಾಮಿಸಿಂಗ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅವರು ಪ್ರೂವ್ ಮಾಡಿದ್ದಾರೆ ವರ್ಸ್ಟೈಲ್ ಆ್ಯಕ್ಟರ್ ಅಂತ. ಲಿಟರಲಿ ನನಗೆ ಅವ್ರದ್ದು ಇಂಟ್ರಡಕ್ಷನ್ ನೋಡ್ತಿರ್ಬೇಕಾದ್ರೆ ಮಾರ್ಕೋ ಮೂವಿ ಮತ್ತು KGF ಮೂವಿ ನೆನಪಾಗ್ತಾ ಇತ್ತು. ಆ್ಯಂಡ್ ವೆರಿ ನೈಸ್. ಅವ್ರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಒಟ್ಟಾರೆ ಆಲ್ಫಾ ಲೈಕ್ ವೆರಿ ನೈಸ್. ಎಲ್ಲರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮ್ಮ ನಿಯರೆಸ್ಟ್ ಥಿಯೇಟರಲ್ಲಿ ಹೋಗಿ ಆಲ್ಫಾ ನೋಡಿ. ಇಡೀ ಆಲ್ಫಾ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.
ಆಲ್ಫಾ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮೂವಿ ಆಲ್ಫಾ ಇದ್ದಾಗೆ ಇದೆ. ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಪ್ರತಿಯೊಬ್ಬರನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಆ್ಯಂಡ್ ನಿಮ್ಮ ಬಗ್ಗೆ ಇವ್ರ ಬಗ್ಗೆ ಅಂತೂ ಹೇಳೋಕ್ಕೆ ಆಗಿಲ್ಲ. ಆ್ಯಕ್ಷನ್ ಅಂತೂ ಮೂವಿಯಲ್ಲಿ ಅದ್ಭುತವಾಗಿದೆ, ಸೂಪರಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಫಸ್ಟ್ ಮೂವಿ ಮಾಡಿದಾರಂತ ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಅವ್ರ ಬಾಡಿ ಮೇಂಟೈನ್ ಮಾಡಿರೋದು ಅಮೇಝಿಂಗ್ ಆ್ಯಂಡ್ ಸ್ಕ್ರೀನ್ ಮೇಲೆ ಅಮೇಝಿಂಗ್. ಐ ಲೈಕ್ ಎವ್ರಿ ಫೈಟಿಂಗ್ ಸೀನ್ಸ್. ಆ್ಯಕ್ಚುಲಿ ಮ್ಯೂಸಿಕ್ ಎಲ್ಲ ಡಾನ್ಸ್ ಮಾಡೋ ಥರ ಇತ್ತು. ನನಗೆ BGM ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕಾರ್ತಿಕ್ ಅವರು ನಾನು ಆ ಲುಕ್ಕಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಒಂದು ಸರ್ಪ್ರೈಸಿಂಗ್ ರೋಲ್ ಮಾಡಿದ್ದಾರೆ. ಆ್ಯಂಡ್ ಎಂಡ್ವರೆಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವರು ಕೂಡ ಇನ್ಸ್ಪೆಕ್ಟರ್ ರೋಲ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಓವರ್ ಆಲ್ ಟೀಮ್ ಫೀಲ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ಸೇರಿ ಇಷ್ಟೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ಮಾಡ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಸೊ ಗುಡ್ ಲಕ್ ಟು ದ ಓಲ್ ಟೀಮ್. ಎಲ್ಲರೂ ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಅವ್ರ ಬಾಡಿ ನೋಡೋಕ್ಕೋಸ್ಕರನಾದ್ರೂ ಬರಲೇಬೇಕು. ಸೊ ಆಲ್ಫಾ ಸಿನಿಮಾ ಇವಾಗ ತಾನೇ ನೋಡಿದ್ವಿ. ನನಗೆ ತುಂಬಾನೇ ಇಷ್ಟ ಆಯ್ತು. ಬಾಡಿ ಮಾಡಕ್ಕೆ ಆಗ್ತಿಲ್ಲ, ಬಟ್ ಮೊದಲನೇ ಸಿನಿಮಾಲೆ ಅಮೇಝಿಂಗ್ ಆಗಿ ಮಾಡಿದ್ದೀರ. ಆ್ಯಂಡ್ ಕಾರ್ತಿ ಅನ್ಎಕ್ಸ್ಪೆಕ್ಟೆಡ್ ಸಕ್ಕಲಾಗಿ ಆ್ಯಕ್ಟ್ ಮಾಡ್ಯಾನೆ ಕಾರ್ತಿ. ನಾನು ಒಂದು ಡೊಳ್ಳು ಸಿನಿಮಾ ನೋಡಿದ್ದೆ, ಅದಾದಮೇಲೆ ಈ ಸಿನಿಮಾಲಿ ಇಷ್ಟೊಂದು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿ ಒಂದು ಅಮೇಝಿಂಗ್ ರೆಸ್ಪಾನ್ಸ್ ಸಿಕ್ತು ಅವ್ರಿಗೆ. ಸೂಪರ್ ಡಲ್ಲಿಂಗ್. ಆ್ಯಂಡ್ ಮೇಡಮ್ ಇಬ್ರು ಹೀರೋಯಿನ್ಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಾಡಿದಂಥ ಪ್ರತಿಯೊಂದು ಪಾತ್ರನೂ ಅಷ್ಟೇ. ನಮ್ಮ ಬಾಲು ಅವನು ಕೂಡ ತುಂಬ ಚೆನ್ನಾಗಿ ಮಾಡ್ಯಾನೆ. ಆ್ಯಂಡ್ ಒಂದೊಳ್ಳೆ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ಆಲ್ಫಾ ಸಿನಿಮಾ ನೋಡ್ಕೊಂಡ್ಬಂದ್ವಿ. ಡೈರೆಕ್ಟರ್ ವಿಜಯ್ ಸರ್ ಜೊತೆಗೆ ನಾನು ಹೊಯ್ಸಳ ಪಿಕ್ಚರಲ್ಲಿ ವರ್ಕ್ ಮಾಡಿದ್ದೆ. ಅವ್ರ ಕಟ್ಕೊಡೋ ಪ್ಲೇ ಭಾಳ ಇಷ್ಟ ಆಗೈತೆ ಪಿಕ್ಚರ್ ಒಳಗೆ. ಆ್ಯಂಡ್ ಈ ಸಿನಿಮಾದ ಪ್ಲೇನೂ ಭಾಳ ಇಂಟ್ರೆಸ್ಟಿಂಗಾಗಿ ಕಟ್ಕೊಟ್ಟಿದ್ದಾರೆ. ಟ್ರೈಲರ್ ನೋಡಿದ್ರೆ ಮೋಸ್ಟ್ಲಿ ನಿಮಗೆ ಅದೊಂದು ಪ್ಯೂರ್ಲಿ ಆ್ಯಕ್ಷನ್ ಡ್ರಾಮಾ ಅಂತ ಅನಿಸ್ತಿರ್ತೈತಿ. ಬಟ್ ಸಿನಿಮಾಗೆ ಬಂದರೆ ನಿಮಗೆ ಆ್ಯಕ್ಷನ್ ಡ್ರಾಮಾ ಜೊತೆಗೆ ಒಂದು ಪ್ರಾಪರ್ ಫ್ಯಾಮಿಲಿ ಡ್ರಾಮಾನು ಅಂತ ಅನಿಸುತ್ತೆ. ಒಂದು ಎಮೋಷ್ನಲ್ ಡ್ರಾಮಾಗೂ ಕಟ್ಕೊಟ್ಟಾರೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇ ಜೊತೆ ಕಟ್ಕೊಟ್ಟಾರೆ. ಆ್ಯಂಡ್ ಹೇಮಂತ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಪ್ರೆಸೆನ್ಸ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಆ್ಯಕ್ಷನ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅಯಾನ ಅವರು, ಗೋಪಿಕಾ ಅವರು ಮತ್ತು ಕಾರ್ತಿಕ್ ಅವರು ತುಂಬ ಒಳ್ಳೆ ಕ್ಯಾಸ್ಟಿಂಗ್ ಇದೆ. ರಮೇಶ್ ಇಂದ್ರ ಸರ್ ಆಗಿರ್ಬೋದು, ನಮ್ಮ ಬಾಲು ನಾಗೇಂದ್ರ ಅವರು, ಆಮೇಲೆ ಮಾಂತೇಶ್, ಇನ್ನೊಬ್ರು ಹೇಮಂತ್ ಅಂತ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸುಮಾರು ಜನ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಇರುವಂಥ ಅಚ್ಯುತಾನ, ಅವಿನಾಶ್ ಸರ್ ತುಂಬ ಒಳ್ಳೆ ಆ್ಯಕ್ಟ್ರೆಸ್ ಇರುವಂಥ ಸಿನಿಮಾ. ಆ್ಯಂಡ್ ಕಾರ್ತಿ, ಐ ಲವ್ಡ್ ಹಿಮ್ ಇನ್ ಅ ನೆಗೆಟಿವ್ ರೋಲ್. ಸೊ ತುಂಬ ಒಳ್ಳೆ ಕ್ಯಾಸ್ಟಿಂಗು, ತುಂಬ ಒಳ್ಳೆ ಪ್ಲೇ ಇರುವಂಥ ಒಂದು ಸಿನಿಮಾ. ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಟೀಮ್ ಆಲ್ಫಾ. ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಫಸ್ಟ್ಲಿ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ. ಕಾರ್ತಿಕ್ ಮಹೇಶ್ ಅವರು ಡಿಫ್ರೆಂಟ್ ಕಾರ್ತಿಕ್ ಆಗಿ ಕಾಣಿಸ್ಕೊಂಡಿದ್ದು ತುಂಬ ಖುಷಿ ಇದೆ. ಒಂದು ಜಾನರಲ್ಲಿ ಕಾರ್ತಿಕ್ ಅವ್ರನ್ನ ನೋಡ್ತೀವಿ, ಈ ಜಾನರ್ ಕಾರ್ತಿಕ್ ಮಹೇಶಲ್ಲಿ ಇದೆ ಅಂತ ನನಗೂ ಈ ಮೂವಿ ಮುಖಾಂತರ ಗೊತ್ತಾಗಿದ್ದು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಹೇಮಂತ್ ಅವರು ಇದು ನಿಮ್ಮ ಫಸ್ಟ್ ಮೂವಿ, ಬಟ್ ನನಗೆ ಫಸ್ಟ್ ಮೂವಿ ಅಂತ ಅನಿಸಲ್ಲ. ತುಂಬ ಹಾರ್ಡ್ ವರ್ಕ್, ಡೆಡಿಕೇಶನಿಂದ ಕೊಟ್ಟು ಎಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದೀರಾ. ಆ್ಯಂಡ್ ಎಲ್ಲ ಮೂವಿಲೂ ಹೀರೋಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದ್ದರೆ ವಿಲನ್ಗೆ ಸ್ವಲ್ಪ ಇರುತ್ತೆ, ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ಇಬ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದ್ದು, ಇಬ್ಬರು ನಾನು ಕಮ್ಮಿನ ನೀನು ಕಮ್ಮಿ ನನಗೆ ಇಬ್ಬರು ಸಖತ್ತಾಗಿ ಫೈಟ್ ಕೊಟ್ಟು ಮಾಡಿದರೆ ಅದಕ್ಕೆ ಖುಷಿ ಆಯಿತು. ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಕೂಡ ಪ್ರಿಟಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಎಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಲ್ಫಾ ಸಿನಿಮಾ ಇಟ್ಸ್ ಅ ಬಿಗ್ ಕಾಸ್ಟ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಬ್ಬರದು ಟಗ್ ಆಫ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ನಾನು ಕಾರ್ತಿಕ್ ಬ್ರೋನ ಹೀರೋ ಆಗಿ ನೋಡಿದ್ದೆ. ಇದರಲ್ಲಿ ಲೈಕ್ ಡಿಫ್ರೆನ್ಷಿಯೇಟ್ ಆಗಿ ನೋಡ್ತಿರೋದು ನಮಗೆಲ್ಲರಿಗೂ ತುಂಬ ಖುಷಿ ಇದೆ. ಆ್ಯಂಡ್ ಇವರು ಅವ್ರು ಹೇಳಿದಾಗೆ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ. ಸೊ ಅವ್ರದ್ದು ಫೈಟ್ ಆಗಲಿ, ಡಾನ್ಸ್ ಆಗಲಿ, ಪ್ರತಿಯೊಂದೂ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. Yes, all the very best. Thank you. All the very best. It deals about fathers and emotions. ಸೊ ಅದನ್ನು ನಾವು ಪರದೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿದ್ದೀವಿ.
ಸೊ ಜನಗಳು ಜಾಸ್ತಿ ಇನ್ನೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಯಾರ್ಯಾರು ನೋಡಿದ್ದಾರೆ ಅವ್ರು ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇದೆ, ತುಂಬ ಪಾಸಿಟಿವ್ ರಿಪೋರ್ಟ್ ಇದೆ. ಬಟ್ ಜನ ಥಿಯೇಟರ್ಸ್ ಬರ್ತಾ ಇರೋದೇ ಒಂದು ಸ್ವಲ್ಪ ಕಡಿಮೆ ಕನ್ನಡ ಸಿನಿಮಾಗಳಿಗೆ. ದಯಮಾಡಿ ಹೊಸಬರಿಗೆ ಆಗಿರ್ಬೋದು, ಕನ್ನಡ ಸಿನಿಮಾಗಳಿಗಾಗಿರ್ಬೋದು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ತುಂಬ ಹಾನೆಸ್ಟ್ ಎಫರ್ಟ್ಸ್ ಹಾಕಿ ತುಂಬ ಅದ್ಭುತವಾಗಿ ಸಿನಿಮಾ ತೆಗೆದಿದ್ದೀವಿ. ಎಲ್ಲರಿಗೂ ಇಷ್ಟ ಆಗಿದೆ. ಯಾರ್ಯಾರು ನೋಡಿದ್ದಾರೆ ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಒಂದಷ್ಟು ಜನಕ್ಕೆ ಇದನ್ನ ಸ್ಪ್ರೆಡ್ ಮಾಡಿ ಅವರೆಲ್ಲ ಥಿಯೇಟರ್ಸ್ಗೆ ಬಂದು ನೋಡಿದ್ರೆ ಮಾತ್ರ ನೆಕ್ಸ್ಟ್ ಈ ಥರ ಎಫರ್ಟ್ಸ್ ಇನ್ನೂ ಹಾಕೋಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ, ದಯವಿಟ್ಟು ಥಿಯೇಟರ್ಸ್ ಬಂದು ನೋಡಿ. ಥ್ಯಾಂಕ್ ಯು. ಸರ್, ನಾನು ಇವ್ರದ್ದು ಫ್ಯಾನ್ ಆಗೋಗಿದ್ದೀನಿ. ಯಾಕಂದರೆ ಇವ್ರ ಸ್ಮೈಲು, ಇವ್ರ ಸ್ಟೈಲು ಈಗಿನ ಕಾಲದಲ್ಲಿ ಯಾರೂ ಇಲ್ಲ ಈ ಥರ ಹೀರೋ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವ್ರು ಸ್ಟಂಟ್ ಆಗಲಿ, ಡ್ಯಾನ್ಸ್ ಆಗಲಿ ಅಷ್ಟು ಸ್ಟೈಲಿಶ್ ಆಗಿ. ಬರೋಕ್ಕಿಂತ ಮುಂಚೆನೇ ನಾನು ಒಂದು ವಾರ ಮುಂಚೆನೇ ನಿಮ್ಮದು ಟೀಸರು ಅದೆಲ್ಲ ನೋಡಿದ್ದೆ. ಅವಾಗಲೇ ಯಾರಪ್ಪ ಒಳ್ಳೆ ಹೀರೋ ಬಂದಿದ್ದಾರೆ ಒಂದು ಕನ್ನಡಕ್ಕೆ ಅಂತ ನಾನೇ ಸುಸ್ತಾಗಿದ್ದೆ. ಇವತ್ತು ಲೈವ್ ಆಗಿ ನೋಡಿದೆ. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ, ಅಷ್ಟು ರಿಚ್ ಆಗಿದ್ರು, ಅಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ. ಆ್ಯಕ್ಟಿಂಗು ಫಸ್ಟ್ ಟೈಮು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವಿಲಿ, ತುಂಬ ಚೆನ್ನಾಗಿದೆ. ಕಾರ್ತಿಕ್ ಮಹೇಶ್ ಸರ್ ಅಂತೂ ವಿಲನ್ ಕ್ಯಾರೆಕ್ಟರ್ಗೆ ಮಾಡಿಸ್ತಾಗಿದ್ದಾರೆ, ಟೆರರ್ ಆಗಿದ್ದಾರೆ. ಆಮೇಲೆ ಮೇಡಮ್ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ಒಂದು ಫ್ಲೋ ಅಲ್ಲಿ ತುಂಬ ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿ ಹೋಗಿದೆ. ಯಾಕಂದರೆ ಅವ್ರ ತಂದೆನ ಅಷ್ಟು ಒಳ್ಳೆ ಥರ ತೋರಿಸ್ಬಿಟ್ಟು ಕೊನೆಗೆ ಅವ್ರನ್ನೇ ಇದು ಮಾಡ್ತಾರೆ. ಅದು ತುಂಬ ಬೇಜಾರಾಯಿತು. ಯಾಕಂದರೆ ಅಯ್ಯೋ ನಿಮ್ಮಪ್ಪ ಅಲ್ಲ ಸರ್, ಇವರಪ್ಪ, ಇವರಪ್ಪ ನನಗೆ ತುಂಬ ಬೇಜಾರಾಯಿತು. ಅಯ್ಯೋ ಆ ಥರ ಆಗಬಾರ್ದಾಗಿತ್ತು ಇವ್ರ ತಂದೆ ಅಂತ. ಆ ಥರ ಒಂಥರ ಸೆಂಟಿಮೆಂಟ್ ಫೀಲ್ ಆಗೋ ಥರ ಒಂದು ಅದು ರಿಯಲ್ ಥರ ತೆಗೆದಿದ್ರೇ ಫೀಲ್ ಬರೋದು. ಡೈರೆಕ್ಟರ್ ಸರ್ ಅಂತೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮೂವಿನ. ಒಂದು ಆ್ಯಕ್ಷನ್ ಆಗಲಿ, ಫೈಟ್ ಆಗಲಿ, ಸಾಂಗ್ ಆಗಲಿ, ಎಲ್ಲದಕ್ಕಿಂತ ಜಾಸ್ತಿ ಇವ್ರ ಡ್ಯಾನ್ಸು ನನಗೆ ತುಂಬ ಇಷ್ಟ ಆಯಿತು. ಇವ್ರ ಸ್ಟೈಲು ಅಲ್ಲು ಅರ್ಜುನ್ ಥರ ನನಗೆ ಫೀಲ್ ಆಯಿತು. ಆ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಇಷ್ಟ ಆಯಿತು ನನಗೆ. ಈ ಮೂವಿ 100% 100 ಡೇಸ್ ಓಡೋದಂತೂ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲರಿಗೂ ಕೇಳ್ಕೊತೀನಿ, ಈ ಥರ ಹೊಸ ಪ್ರತಿಭೆನ ಬೆಳೆಸಿ. ಹಂಗೆ ನೀವು ನಮ್ಮ ಮಗನ್ ಮಾಡ್ತಾ ಇದ್ದೀನಿ, ಅವ್ರು ಕರೆದಾಗ ದಯವಿಟ್ಟು ಬನ್ನಿ. ಸರ್ ಅಂತೂ 3 ಸಲ ಕರೆದ್ರು ಬಂದಿಲ್ಲ, ಅವ್ರು 1 ಸಲ ಕಾಟಾಚಾರಕ್ಕೆ ಕರೆದ್ರು ನಾನು ಇವತ್ತು ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಇದೇ ಖುಷಿಲಿ ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಖುಷಿ ಆಲ್ಫಾ ಮೂವಿ ಹೇಳ್ಬೇಕಂದ್ರೆ ಸೊಸೈಟಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ಯಾರ್ಯಾರು ಡ್ರಗ್ಸು ಅದು ಇದು ಎಲ್ಲ ಮಾಡಕ್ಕೆ ಹೋಗಬೇಡಿ. ತುಂಬ ಪ್ರಾಬ್ಲಮ್ ಆಗುತ್ತೆ, ಫ್ಯಾಮಿಲಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಈ ಮೂವಿ ನೋಡೋ ಮೇಲೆ ನನಗೆ ತುಂಬ ಬುದ್ಧಿ ಬಂದಿದೆ. ಯಾವ ಥರ ಸೊ ಇನ್ನೂ ಎಷ್ಟು ಜನ ಈ ಮೂವಿ ನೋಡಿಲ್ಲ, ಆಲ್ಫಾ ಮೂವಿನ, ಎಲ್ಲರೂ ಬಂದು ನೋಡಲೇಬೇಕು. ನಮಸ್ಕಾರ. ನಕಲೇ. ಥ್ಯಾಂಕ್ ಯು. ಮಚ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಟು ಆಲ್ ದ ಮೀಡಿಯಾ ಪೀಪಲ್ ಹೂ ಕಮ್ ಟುಡೇ. ಎಲ್ಲರೂ ಪ್ಲೀಸ್ ಸಿನಿಮಾ ನೋಡಿ. ಒಂದು ಫುಲ್ಲಿ ಕಮರ್ಷಿಯಲಿ ಪ್ಯಾಕ್ಡ್ ಮೂವಿ ಇರುತ್ತೆ. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಆ್ಯಕ್ಷನ್ ಇದೆ, ಎಲ್ಲರೂ ಇದೆ. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್. ಎಲ್ಲರೂ ಅವರ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಇವಾಗ ಕೇಳಿದ್ದೀರಾ, ನಾವು ಒಳ್ಳೊಳ್ಳೆ ರೆಸ್ಪಾನ್ಸ್ ಕೇಳ್ತಾ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಇಷ್ಟಪಡ್ತಾ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ. ಪವರ್ ಪ್ಯಾಕ್ಟ್ ಇರೋವಂಥ ಒಂದು ಸಿನಿಮಾ, ಆ್ಯಕ್ಷನ್, ರೊಮ್ಯಾನ್ಸ್, ಕಾಮಿಡಿ ಎಲ್ಲನೂ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ನಾನು ವಿಜಯ್ ನಾಗೇಂದ್ರ ಸರ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ದಯಮಾಡಿ ಎಲ್ಲ ಆಡಿಯನ್ಸ್ಗೂ ಇದೊಂದು ಕೇಳ್ಕೊತೀನಿ, ಥಿಯೇಟರ್ಸ್ಗೆ ಬಂದು ನೋಡಿ, OTTಗೆ ಬರೋರು ಕಾಯಬೇಡಿ. ದಯಮಾಡಿ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.